ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಫೈನಲಿ ನಮ್ಮ RCB ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ತುಂಬಾನೇ ಹೈ ಡ್ರಾಮಾ ನಡೀತು ಆಕ್ಷನ್ ಟೇಬಲ್ ಅಲ್ಲಿ. ಯಾವ ತಂಡದ ಮಧ್ಯೆ ತುಂಬಾನೇ ಫೈಟ್ ಇತ್ತು. ನಮ್ಮ RCB ಯಾವ ರೀತಿ ಸ್ಟಾರ್ಟ್ ಮಾಡಿದ್ರು ವೆಂಕಟೇಶ್ ಅಯ್ಯರ್ ಅವ್ರನ್ನ ಪರ್ಚೇಸ್ ಮಾಡಕ್ಕೆ ಅಂತ ತಿಳಿಯೋಣ. ಅದಕ್ಕಿಂತ ಮುಂಚೆ ಆಕ್ಷನ್ ಬಗ್ಗೆ ಪಿನ್ ಟು ಪಿನ್ ಅಪ್ಡೇಟ್ ಬೇಕು. ನಮ್ಮ RCB ಗೆ ಯಾರೆಲ್ಲ ಇನ್ನೂ ಬರ್ತಾರೆ ಫುಲ್ ವಿಡಿಯೋ ಹಾಕ್ತೀನಿ. ಆ ವಿಡಿಯೋ ನೋಟಿಫಿಕೇಶನ್ ಬರ್ಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ವೆಂಕಟೇಶ್ ಅಯ್ಯರ್ ಆಲ್ರೌಂಡರ್ ವೆಂಕಟೇಶ್ ಅಯ್ಯರ್ ಅವರು, ಇವರ ಒಂದು ಬೇಸ್ ಪ್ರೈಸ್ 2 ಕೋಟಿ ಇತ್ತು. ಆರಂಭದಿಂದಲೂ LSG ಫೈಟ್ ಮಾಡ್ತಾ ಇತ್ತು, GT ಫೈಟ್ ಮಾಡ್ತಾ ಇತ್ತು, ಮತ್ತೆ KKR ಅವರು ಎಂಟ್ರಿ ಕೊಟ್ಟರು 4 ಕೋಟಿವರೆಗೂ. ನಂತರ ನಮ್ಮ RCB ತಂಡ ಬಿಡ್ಲೇ ಇಲ್ಲ. 6,80,00,000 ಕೂಡ KKR ಮತ್ತೆ ಪರ್ಚೇಸ್ ಮಾಡಕ್ಕೆ ಕೇಳಿದ್ರು. ಬಟ್ ಫೈನಲಿ 7 ಕೋಟಿಗೆ ವೆಂಕಟೇಶ್ ಅಯ್ಯರ್ ಅವರು ನಮ್ಮ RCB ತಂಡವನ್ನ ಸೇರ್ಕೊಂಡಿದ್ದಾರೆ. ಒಟ್ನಲ್ಲಿ ಮಿಡ್ ಆರ್ಡರ್ ನಲ್ಲಿ ತುಂಬಾನೇ ಹೆಲ್ಪ್ ಆಗ್ತಾರೆ. ಕಳೆದ ಬಾರಿ ನಿಮ್ಗೆ ಗೊತ್ತಿರಬಹುದು 23 ಕೋಟಿವರೆಗೂ ನಮ್ಮ RCB ತಂಡ ಕೇಳ್ತಾ ಇತ್ತು. ಬಟ್ 23,75,00,000ಕ್ಕೆ ವೆಂಕಟೇಶ್ ಅಯ್ಯರ್ ಅವರು KKR ತಂಡದ ಪಾಲಾಗಿದ್ರು. ಬಟ್ ಫೈನಲಿ ಇವಾಗ ಮತ್ತೆ ನಮ್ಮ RCB ತಂಡಕ್ಕೆ ವೆಂಕಟೇಶ್ ಅಯ್ಯರ್ ಅವರು ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ. ಮಿಡ್ಲ್ ಆರ್ಡರ್ ನಲ್ಲಿ ಇನ್ ಕೇಸ್ ದೇವದತ್ ಪಡಿಕ್ಕಲ್ ಅವರು ಫ್ಲಾಪ್ ಆದ್ರೆ, ಅಥವಾ ಜಿತೇಶ್ ಶರ್ಮಾ ಅವರು ಇನ್ ಕೇಸ್ ಔಟ್ ಆಫ್ ಫಾರ್ಮ್ ಅಥವಾ ಏನೋ ಸ್ವಲ್ಪ ಅನ್ಅವೈಲೇಬಲ್ ಇದ್ರೆ ಅವರು ಆಡುವ ಸಾಧ್ಯತೆ ಇರುತ್ತೆ. ಅಥವಾ ಇವರು ಆಲ್ಮೋಸ್ಟ್ ಆಡ್ತಾರೆ. ಒಂದು ಸ್ಲಾಟ್ ಇವ್ರಿಗಾಗಿನೇ 4th ಅಥವಾ 5th 5ನೇ ಕ್ರಮಾಂಕದಲ್ಲಿ ಆಡುವ ಸಾಧ್ಯತೆ ಇದೆ. ಒಟ್ನಲ್ಲಿ ಆಲ್ರೌಂಡರ್ ಬಾಲಿಂಗ್ ಕೂಡ ಸಖತ್ತಾಗಿ ಮಾಡ್ತಾರೆ. ಚೆನ್ನಾಗಿದೆ ಗುರು. ಒಟ್ನಲ್ಲಿ 7 ಕೋಟಿಗೆ ನಮ್ಮ ತಂಡಕ್ಕೆ ಸೇರ್ಕೊಂಡಿದ್ದಾರೆ. ನಮ್ಮ ಹತ್ರ 16,40,00,000 ಪರ್ಸ್ ಬ್ಯಾಲೆನ್ಸ್ ಇತ್ತು. ಬಟ್ ಇವಾಗ 9,40,00,000 ಪರ್ಸ್ ಬ್ಯಾಲೆನ್ಸ್ ಉಳಿದಿದೆ. ಇನ್ನೂ ಬಲಿಷ್ಠ ಆಟಗಾರರು ಬರಲಿದ್ದಾರೆ ನಮ್ಮ ತಂಡಕ್ಕೆ. ವೆಂಕಟೇಶ್ ಅಯ್ಯರ್ ಅವರು ನಮ್ಮ ತಂಡಗಳನ್ನ ಸೇರ್ಕೊಂಡಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಮತ್ತೆ ಯಾರು RCB ಬರ್ತಾರೆ ಪಟ್ ಅಂತ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.